ಇವತ್ತು ಚರ್ಚೆ ಕಾರಣವಾಗ್ತಾ ಇರುವ ವಿಚಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಬರ್ತಾ ಬರ್ತಾ ತಾಳ್ಮೆ ಕಳೆದುಕೊಳ್ತಾ ಇದ್ದಾರಾ, ವಿವೇಕ ಪ್ರಜ್ಞೆಯನ್ನ ಕಳೆದುಕೊಳ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಿರುವ ಅವರ ಹೇಳಿಕೆ ಹಾಗೆ ವರ್ತನೆ, ಹಾಗೆ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರ ಮಾತುಗಳು, ದೇಶದ ಸಾರ್ವಭೌಮತ್ವ ಇದನ್ನ ಕಾಪಾಡುವ ಸಂದರ್ಭದಲ್ಲಿ ಹಾಗೆ ದೇಶದ ಒಳಗೆ ಬಂದು ನುಗ್ಗಿ ಹೊಡೆದ ಉಗ್ರಗಾಮಿಗಳ ವಿರುದ್ಧ ಹೋರಾಡೋ ಸಂದರ್ಭದಲ್ಲೂ ಕೂಡ ರಾಜಕೀಯ ಮಾಡ್ತಾ ಇರುವ ಪ್ರತಿಯೊಬ್ಬ ನಾಯಕರ ವಿರುದ್ಧವಾಗಿ ಇವತ್ತಿನ ಚರ್ಚಾ ಕಾರ್ಯಕ್ರಮ ಇರುತ್ತೆ. ಚರ್ಚೆಯಲ್ಲಿ ನಿವೃತ್ತ ಸೇನಾಧಿಕಾರಿ ಕರ್ನಲ್ ಪಿವಿ ಹರಿ ಅವರು ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಏರ್ ಮಾರ್ಷಲ್ ಮುರಳಿ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಎಚ್ಎನ್ ಚಂದ್ರಶೇಖರ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರು ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು ಡಾಕ್ಟರ್ ದಿನೇಶ್, ಹಾಗೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರು ಸುಬೇದಾರ್ ಶಿವಣ್ಣ ಅವರಿದ್ದಾರೆ. ಹಾಗೆ ಅನೇಕ ಮಂದಿ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾದವರು ಹಾಗೆ ಅವರ ಕುಟುಂಬಸ್ಥರು ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ನಾಗೇಂದ್ರ ಬಾಬು ಅವರ ಜೊತೆಯಲ್ಲಿದ್ದಾರೆ. ಎಲ್ಲರಿಗೂ ಆತ್ಮೀಯವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮೊದಲಾಗಿ ಯೋಧರಿಗೆ ಕ್ಷಮೆ ಕೇಳ್ತಾ ನಾನು ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದೀನಿ. ಮುರಳಿ ಸರ್, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಿಯಾಗಿ ಕಾಂಗ್ರೆಸ್ನ ಕೆಲ ನಾಯಕರ ಹೇಳಿಕೆ ಈ ಸಂದರ್ಭದಲ್ಲಿ ಬೇಡ ಆಗಿತ್ತು. ಅವರನ್ನ ಆಯ್ಕೆ ಮಾಡಿದ ಮತದಾರರ ಪರವಾಗಿ ನಾನು ನಿಮಗೆ ನಿಮ್ಮ ಮೂಲಕ ಇಡೀ ಭಾರತೀಯ ಸೇನೆಗೆ ಕ್ಷಮೆಯನ್ನು ಯಾಚಿಸ್ತಿದ್ದೀನಿ ಸರ್. ಯಾಕಂದ್ರೆ ಈ ಸಮಯ ರಾಜಕಾರಣದಲ್ಲ, ಈ ಸಮಯ ಮತ ಬ್ಯಾಂಕ್ ಅನ್ನ ಕ್ಯಾಲ್ಕುಲೇಟ್ ಮಾಡೋ ಸಮಯ ಅಲ್ಲ. ಏನ್ ಹೇಳ್ತೀರಿ? ಏನ್ ಹೇಳಕ್ಕಾಗತ್ತೆ, ಈ ರಾಜಕಾರಣಿಗಳು ಈ ತರ ಬಹಳ ಬೇಜವಾಬ್ದಾರಿ ಸ್ಟೇಟ್ಮೆಂಟ್ಸ್ ಇಂದ ಏನೂ ಆಗಲ್ಲ. ನಾವೀಗ ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡಬೇಕೆ ಹೊರತು ಈಗ ಇಷ್ಟು ಬಹಳ ಅಸಭ್ಯವಾಗಿ ಅವರು ಹೇಳಿಕೆಗಳು ಕೊಡೋದು ನಿಜವಾಗ್ಲೂ ಸರಿಯಲ್ಲ. ಇವ್ರನ್ನೆಲ್ಲ ನೋಡಿದ್ರೆ ಅಯ್ಯೋ ಅನ್ಸತ್ತೆ. ಇವರೊಬ್ಬರೇ ಎಲ್ಲ ಬೇಕಾದಷ್ಟು ನಮ್ಮ ಕರ್ನಾಟಕದಲ್ಲೂ ಸ್ವಲ್ಪ ಜಾಸ್ತಿನೇ ಇದೆ. ಬೇರೆ ರಾಜ್ಯಗಳಲ್ಲೂ ಈ ತರ ಬಹಳ ಅನ್ಫಾರ್ಚುನೇಟ್ ಸ್ಟೇಟ್ಮೆಂಟ್ಸ್ ಎಲ್ಲ ಬಂದಿದೆ. ಆದ್ರೆ ಅವರಿಗೆ ಸೀರಿಯಸ್ನೆಸ್ ಅರ್ಥನೇ ಆದಂಗೆ ಕಾಣಿಸ್ತಾ ಇಲ್ಲ. ಅವ್ರಿಗೆ ಯಾವ ತರ ಸಿಚುವೇಶನ್ ಇತ್ತು ಅಲ್ಲಿ, ಆಮೇಲೆ ಈಗ ಮುಂದೆ ನಾವೇನ್ ಮಾಡಬೇಕು, ಯಾವ ತರ ನಾವು ಸರಿಯಾಗಿ ನಾವು ಆಕ್ಷನ್ ತಗೋಬೇಕು, ಡಿಪ್ಲೊಮ್ಯಾಟಿಕ್ ಆಕ್ಷನ್ ಅಥವಾ ಮಿಲಿಟರಿ ಆಕ್ಷನ್, ಅವ್ರಿಗೊಂದೂ ಗೊತ್ತಿಲ್ಲ. ಅವ್ರಿಗೆ ಮಿಲಿಟರಿ ವಿಷಯ ಏನೂ ಗೊತ್ತಿಲ್ಲ. ಅವ್ರು ಯಾರ್ಯಾರು ಈ ಇದ್ರೊಳಗೆ ಈ ಪಹಲ್ಗಾಮ್ ದಾಳಿನಲ್ಲಿ ಮೃತಪಟ್ಟಿದ್ದಾರೆ ಅವ್ರ ಹೆಸರು ಗೊತ್ತಿಲ್ಲ, ಒಂದು ಚೀಟಿ ಹಿಡ್ಕೊಂಡು ಹೋಗ್ತಾರೆ. ಈ ತರ ಎಲ್ಲ ಬಹಳ ಕೆಲವು ನೀವೇ ತೋರಿಸ್ತಿರೋ ನಿಮ್ಮ ಸುದ್ದಿವಾಹಿನಿಯಲ್ಲಿ ಬಹಳ ಬೇಜಾರಾಗತ್ತಿವೆಲ್ಲ ನೋಡಿದ್ರೆ. ಆಮೇಲೆ ಈ ವಿಷಯದ ಮೇಲೆ ಏನು ಹೇಳಕ್ ಸಾಧ್ಯ? ನನಗಂತೂ ಈ ವಿಷಯದಲ್ಲಿ ಏನೂ ಎಕ್ಸ್ಪರ್ಟೀಸ್ ಇಲ್ಲ. ನನಗೆ ವಿಷಯ ನಂಗೆ ಏನೂ ಗೊತ್ತಿಲ್ಲ. ಇವ್ರು ನೀವು ತೋರಿಸ್ತೀರಾ ನಿಮ್ಮ ಸುದ್ದಿವಾಹಿನಿಯಲ್ಲಿ ಅಂತ ಅವ್ರ ಮುಖ ನೋಡ್ತೀನಿ, ಇಲ್ದ್ರೆ ಅವ್ರ ಮುಖ ನೋಡಕ್ಕೂ ಇಂಟ್ರೆಸ್ಟ್ ಇಲ್ಲ. ಇದು ಸೈನಿಕರಿಗೆ ಆಬ್ವಿಯಸ್ಲಿ ಹಿಂಗ್ ಅನ್ಸ್ಬಿಡುತ್ತೆ ಅಂತ ಹೇಳಿ ನಾನು ರಾಜಕೀಯ ಪಕ್ಷಗಳ ವಕ್ತಾರರನ್ನ ಮಾತನಾಡಿಸೋಕ್ ಮುಂಚೆ ಇವತ್ತು ಸ್ಟೇಟ್ಮೆಂಟ್ಗಳಿದೆಯಲ್ಲ ಅದನ್ನ ಮಗದೊಮ್ಮೆ ಮತದಾರರು ಗಮನದಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ಕೇಳಲೇಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತಾರೆ. ಹಾಗೆ ಆರ್.ಬಿ. ತಿಮ್ಮಾಪುರಿ ಅವರು ಅಲ್ಲಿ ಐಡಿ ಕಾರ್ಡ್ ಕೇಳ್ಬಿಟ್ಟು ಸಾಯಿಸ್ಲಿಲ್ಲ, ಅಷ್ಟು ಟೈಮ್ ಇರಲ್ಲ ಉಗ್ರಗಾಮಿಗಳಿಗೆ ಅಂತಾರೆ. ಇದರ ಜೊತೆಯಲ್ಲಿ ಸಂತೋಷ್ ಲಾಡ್ ಅವರ ಹೇಳಿಕೆ, ಈ ಮೂರು ಹೇಳಿಕೆಯನ್ನ ಗಮನಿಸಿ ಮುಖ್ಯಮಂತ್ರಿಗಳು, ಅದರ ಜೊತೆಯಲ್ಲಿ ಸಂತೋಷ್ ಲಾಡ್ ಹಾಗೆ ಆರ್.ಬಿ. ತಿಮ್ಮಾಪುರಿ, ಈ ಮೂರು ಹೇಳಿಕೆಯನ್ನ ಗಮನಿಸಿ ನಂತರದಲ್ಲಿ ಚರ್ಚೆ ಮುಂದುವರಿಸ್ತೇನೆ. ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ. ಅವ್ರಿಗೆ ಜನ ನಂಬ್ಕೊತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ? ಈಗ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ನೋಡಿ, ಬೇವುಗಾರಿಕೆ ಫೇಲ್ಯೂರ್ ಆಗ್ತಕ್ಕಂಥದ್ದು ಬಿಜೆಪಿ ಸರ್ಕಾರದ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯಿತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯಿತು, ಮತ್ತೆ ಇವಾಗ ಇದನ್ನು ಕೇಳಿದ್ರೆ ಹಿಂದೂ ಐಡಿ ಕಾರ್ಡ್ ನೋಡಿದ್ರು ಗುಂಡು ಹೊಡೆದ್ರು. ಮುಸ್ಲಿಮ್ನ ಕೊಂದಿಲ್ಲ ಅವರು. ಯಾರೇ ಸತ್ರು ಅದ್ರಲ್ಲಿ ರಾಜಕೀಯವಾಗಿ ಹೆಂಗ್ ಲಾಭ ತಗೋಬೇಕು ಅನ್ನೋದೇ ನಿಮ್ ಧ್ಯೇಯ ಆದ್ರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕಂತೀರಿ? ಏನ್ರಿ ಇದು? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದ್ದಾವೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸುವುದು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದ್ರು. ಏನ್ ಇದಕ್ಕೆಲ್ಲ ಅಂತಾರಲ್ರಿ?
ಚುನಾವಣೆ ಬಂದಾಗ ಕಾರವಾರದಾಗ ಯಾರು ಸತ್ರು ಮುಸ್ಲಿಮೇ ಕೊಂದ್ರು. ಆ ನಂತರ ಅಸಹಜ ಸಾವತ್ತು ಬಂತು. ಆತು ಇಲೆಕ್ಷನ್ ಮಾಡಿದ್ರು, ಹಿಂದೂ ಬಣ್ಣ ಒಂದು ಗುಡಿಸ್ಕೊಳ್ಳೋದು, ವೋಟ್ ಹಾಕಿಸ್ಕೊಳ್ಳೋದು, ಇಲೆಕ್ಷನ್ ಮಾಡೋದು, ಎಲ್ಲವೂ ಇಲೆಕ್ಷನ್ ದೃಷ್ಟಿಯಿಂದ ನೋಡಿಕೊಂಡ್ರೆ ಇಸ್ ಇಟ್ ಎ ಕರೆಕ್ಟ್? ಜಮ್ಮು ಕಾಶ್ಮೀರನಲ್ಲಿ ಕಾಶ್ಮೀರಿಗೆ ಹೋಗಿ ನೀವು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡ್ಲಾರಂಗೆ ಬಿಹಾರಿಗೆ ಹೋಗಿ ಎಲೆಕ್ಷನ್ ಮಾಡ್ತಾ ಇದ್ರಲ್ಲ, ಇದ್ರ ಬಗ್ಗೆ ನೀವು ಭಾಷಣ ಮಾಡ್ತಾ ಇದ್ರಲ್ಲ, ಆ ವಿಷಯಕ್ಕೆ ಮಾತ್ರ ಈ ದೇಶದ ಯಾವುದೇ ಒಬ್ಬ ನಾಗರಿಕ ಇದನ್ನ ಅವ್ರನ್ನ ಕ್ಷಮಿಸಬಾರ್ದಂತ ನಾನು ಕೈ ಮುಗಿದವ್ರು ಮನವಿ ಮಾಡ್ಕೊಳ್ತೇನೆ. ಯಾಕಂತಂದ್ರೆ ಇಡೀ ದೇಶ ನೋಡ್ತಾ ಇದೆ. ಜಮ್ಮು ಕಾಶ್ಮೀರನಲ್ಲಿ ಕಾಶ್ಮೀರಿಗೆ ಹೋಗಿ ಪತ್ರಕರ್ತರಾಗಿ ನಾವು ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಯಾವುದೇ ಒಂದು ಪಕ್ಷದ ಪರ ಅಥವಾ ಒಂದು ಪಕ್ಷದ ವಿರುದ್ಧವಾಗಿ ಮಾತನಾಡಬಾರ್ದು. ಆದ್ರೆ ಇವತ್ತು ಪತ್ರಕರ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇಶದ ನಾಗರಿಕಳಾಗಿ, ಪ್ರಜೆಯಾಗಿ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಕೆಲವರಿಗೆ ಇದು ಬಯಾಸ್ಡ್ ಅನ್ಸ್ಬಹುದು ಅಥವಾ ಕಾಂಗ್ರೆಸ್ನ ವಿರುದ್ಧ ಅನ್ಸ್ಬಹುದು. ಆದ್ರೆ ನನಗಿದ್ರ ಬಗ್ಗೆ ಯಾವುದೇ ರೀತಿಯ ಅಂಜಿಕೆನೂ ಇಲ್ಲ, ರಿಗ್ರೆಟ್ ಕೂಡ ಇಲ್ವೇ ಇಲ್ಲ. ನೇರವಾಗಿ ಕೇಳ್ತೀನಿ ಚಂದ್ರಶೇಖರ್ ಅವರೇ, ಕಾಂಗ್ರೆಸ್ನ ಮನಸ್ಥಿತಿಯನ್ನ ಇವತ್ತು ರಾಜ್ಯ ಕಾಂಗ್ರೆಸ್ನ ನಾಯಕರು ಎಕ್ಸ್ಪೋಸ್ ಮಾಡ್ತಿದ್ದಾರೆ. ಇವರಿಗೆ ದೇಶ ಕಾಯೋ ಯೋಧರು, ದೇಶದ ಅಮಾಯಕ ಪ್ರಜೆಗಳಿಗಿಂತ ಹೆಚ್ಚಾಗಿ ವೋಟ್ ಬ್ಯಾಂಕ್ ಜೊತೆಗೆ ರಾಜಕಾರಣ ಇದೇ ಹೆಚ್ಚಾಗಿದೆ. ನಮ್ಮ ತಂದೆ ಸೈನ್ಯದಲ್ಲಿದ್ದವರು, ನಿವೃತ್ತ ಸೈನಿಕರು. 71 ವಾರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅಲ್ಲಿ ಗಾಯ ಆಗಿ ಅವರು ರಿಟೈರ್ಡ್ ಆಗ್ಬಿಟ್ಟು ಬಂದರು. ನನ್ನ ಮೈಯಲ್ಲಿ ಹರಿತಿರ್ತಕ್ಕಂಥದ್ದು ಕೂಡ ಒಂದು ನಿವೃತ್ತ ಸೈನಿಕರ ಒಂದು ರಕ್ತ. ಚಿಕ್ಕದ್ರಿಂದನೂ ಕೂಡ ಆ ಸೈನ್ಯದಲ್ಲಿ ಆಗ್ತಕ್ಕಂಥ ಇದುಗಳು, ಆ ಹೋರಾಟಗಳು, ಅದಕ್ಕೆ ಇವರು ಮನಸ್ಥಿತಿಗಳು, ಇವರು ಬಲಿದಾನಗಳು, ಇವೆಲ್ಲವನ್ನು ಕೂಡ ಕೇಳ್ತಾ ಬೆಳ್ತಾ ಬಂದಿರೋರಿಗೆ ಸಿದ್ದರಾಮಯ್ಯನವರಂತ ಮಾತಾಡ್ತಿರ್ತಕ್ಕಂಥ ಮಾತುಗಳು ಎಷ್ಟು ಘಾಸಿ ಕೊಡುತ್ತೆ ಅಂತ ಹೇಳಿದ್ರೆ, ಕೇವಲ ಸೈನಿಕರ ಅಂಶನೇ ಅಲ್ಲ, ಎಲ್ಲ ಭಾರತೀಯರು ಕೂಡ ಎಷ್ಟು ಘಾಸಿ ತರುತ್ತೆ ಅಂತ ಹೇಳಿದ್ರೆ ನೋಡಿ. ಹಳ್ಳಿಗಳಲ್ಲಿ ಒಂದು ಮಾತಾಡ್ತಾರೆ, ಏನೋ ಕೆಟ್ಟ ಮಾತಾಡಿದ್ರೆ ಸ್ವಲ್ಪ ಅನ್ನ ತಿನ್ನ ಮಾತುಗಳಾಡಿ ಸ್ವಾಮಿ ಅಂತ ಹೇಳ್ತಾರೆ. ನಿಜವಾಗ್ಲೂ ತಂಗ ಅನಿಸ್ಬಿಡುತ್ರಿ ಸಿದ್ದರಾಮಯ್ಯನವರೇ, ದಯಮಾಡಿ ಒಟ್ಟಾಗಿ ಅನ್ನ ತಿನ್ನ ಮಾತಾಡ್ರಿ. ಅಲ್ಲಲ್ಲ, ಅಲ್ಲಿ ಬಲಿದಾನಗಳಾಗ್ತಾ ಇದೆ, ಒಂದಲ್ಲ ಒಂದರ ನಿರಂತರವಾಗಿ ಆಗ್ತಾ ಇದೆ. 89ರಿಂದಂತೂ ವಿಪರೀತ ಜಾಸ್ತಿ ಆಗೋಗಿದೆ. 3 ಯುದ್ಧಗಳನ್ನ ಮಾಡಿದೀವಿ, ದೊಡ್ಡ ಯುದ್ಧಗಳನ್ನ ಮಾಡಿದೀವಿ, ಲಕ್ಷಾಂತರ ಜನ ಬೀದಿ ಪಾಲಾಗಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಯಾವುದೋ 4 ವೋಟ್ ಬ್ಯಾಂಕಿಗೋಸ್ಕರ ಶತ್ರು ದೇಶವನ್ನು ನೀವು ಹೊಗಳ್ಕೊಂಡು ಕೂತ್ಕೊಂತೀರಾ ಅಥವಾ ಯುದ್ಧ ಬೇಡ ಅಂತಕ್ಕಂಥ ಮನಸ್ಥಿತಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದೀರಿ ಸಿದ್ದರಾಮಯ್ಯನವರೇ ನೀವು? ಈ ಮಟ್ಟಕ್ಕೆ ಇಳಿಬೇಕಾ ನೀವು? ಇವತ್ತು ನೋಡಿ ಶಶಿ ತರೂರ್ ಏನ್ ಮಾತಾಡ್ತಾರೆ. ಶಶಿ ತರೂರ್ ಮಾತಾಡಿದ್ರು ಭಾರತದ ಪರವಾಗಿ. ಶಶಿ ತರೂರ್ ಮಾತಾಡಿದ್ರು ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಅಂತೇಳಿ. ಬಿಲಾವಲ್ ಬುಟ್ಟ ರಕ್ತ ಹರಿಯುತ್ತೆ ಅಂದ್ರೆ ಅದಕ್ಕೆ ಶಶಿ ತರೂರ್ ಉತ್ತರ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ರಕ್ತ ನಿಮ್ದು ಹರಿಯುತ್ತೆ ಅಂತೇಳಿ. ಇದು ಒಬ್ಬ ಭಾರತೀಯನಿಗೆ ಬೇಕಾಗಿರ್ತಕ್ಕಂಥದ್ದು. ಇವತ್ತು ಸೌದಿ ಅರೇಬಿಯಾ, ಇಂಡೋನೇಷಿಯಾ, UAE ಸೇರ್ಕೊಂಡು ಜಗತ್ತಿನ ಎಲ್ಲಾ ದೇಶಗಳು ಭಾರತದ ಪರವಾಗಿ ನಿಂತಿದ್ದಾವೆ. ಯಾಕೆ ನಿಂತಿದ್ದಾವೆ ಭಾರತದ ಪರವಾಗಿ? ಭಾರತ ಅಲ್ಲಿ ಪಾಕಿಸ್ತಾನ ತಪ್ಪಿದೆ ಅಂತೇಳಿ. ತಾಲಿಬಾನ್ ಕೂಡ ಭಾರತಕ್ಕೆ ಬೆಂಬಲ, ಚೈನಾ ತಾಲಿಬಾನ್. ಬಟ್ ಸಿದ್ದರಾಮಯ್ಯನವ್ರಿಗೆ ಯುದ್ಧ ಬೇಡ. ಸಿದ್ದರಾಮಯ್ಯನವ್ರ ಪ್ರಕಾರ ಇನ್ನೊಂದು ಇವತ್ತಿನ ಟ್ವಿಟರ್ ಸಾಧ್ಯ ಆದ್ರೆ ಸ್ಕ್ರೀನ್ ಮೇಲೆ ತನ್ನಿ. ಕ್ಷಮೆ ಇರಲಿ ಚಂದ್ರಶೇಖರ್ ಅವರೇ, ಟ್ವಿಟರ್ ನಲ್ಲಿ ಟೆರರಿಸ್ಟ್ ಗಳನ್ನ ಟೆರರಿಸ್ಟ್ ಅಂತ ಕರೀಲಿಕ್ಕೂ ಕೂಡ ಹಿಂದೇಟು, ಮಿಲಿಟೆಂಟ್ಸ್ ಅಂತ ಕರೆದಿದ್ದಾರೆ. ನಾನು ಮುರಳಿ ಸರ್ ಹತ್ರ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನ ಕಲೆ ಹಾಕ್ತೀನಿ. ಬಟ್ ಮನಸ್ಥಿತಿ ಅಗೇನ್ ಸಿದ್ದರಾಮಯ್ಯನವರು ಹಾಗೆ ಅವರ ನೇತೃತ್ವದಲ್ಲಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ. ಚಂದ್ರಶೇಖರ್ ಅವರು, ನೀವು ಕೇರಳದ ಇನ್ಸಿಡೆಂಟ್ ಆದಾಗ ಕೇರಳ ಕಾಂಗ್ರೆಸ್ನ ಅಫಿಷಿಯಲ್ ಇದ್ರೊಳಗಡೆಗೆ ಟ್ವೀಟ್ ಬಂದಿದ್ದು ನೋಡಬೇಕು. ಕೇರಳ ಕಾಂಗ್ರೆಸ್ ಗನ್ಮೆನ್ ಟೆರರಿಸ್ಟ್ ಅಲ್ಲ, ಮಿಲಿಟೆಂಟ್ ಇಲ್ಲ ಅಂತಂದ್ರೆ ಗನ್ಮೆನ್ ಅಂತೆ. ಅದು ಟೆರರಿಸ್ಟ್ ಆಕ್ಟಿವಿಟಿ ಅಂತ ಕೂಡ ಅಲ್ಲ. ಎಂಥ ಮನಸ್ಥಿತಿ ರೀ! ಆ ರಾಬರ್ಟ್ ವಾದ್ರಾ ಹೇಳ್ತಾರೆ, ಅವ್ರ ಮೊದಲು ಬರ್ತಿರ್ತಕ್ಕಂಥ ಮಾತುಗಳೇನು? RB ತಿಮ್ಮಾಪುರ ಅವರು ಅದು ಹಿಂದೂ ಅಂತ ಕೇಳ್ಬಿಟ್ಟು ಹೊಡಿತಾರೆ. ಹೌದ್ರಿ, ಧರ್ಮ ಕೇಳೇ ಹೊಡೆದಿರೋದು, ಪ್ಯಾಂಟ್ ಬಿಚ್ಚಿ ನೋಡಿ ಹೊಡೆದಿರೋದು. ಬಿದ್ದಿರ್ತಕ್ಕಂಥ 26 ಜೀವಗಳು ಹಿಂದೂ ಅಂತಾನೆ ಬಿದ್ದಿರೋದು. ಇವತ್ತು ಅದಕ್ಕೆ ಸಂತೋಷ, ಅದಕ್ಕೆ ಸಪೋರ್ಟ್ ಮಾಡಿ ಮಾತಾಡ್ತಾರೆ. ನಾಚಿಕೆ ಆಗುತ್ತಲ್ಲ ಇವರಿಗೆ, ಮನುಷ್ಯರ ಇವರು. ಇಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡಬೇಕಾ? ಇಡೀ ದೇಶಕ್ಕೆ ದೇಶವೇ ಇವತ್ತು ದೇಶದ ಜೊತೆ ನಿಂತಾಗ ಈ ಸರ್ಕಾರ ಯಾವ ಪಕ್ಷದ್ದು ಅಲ್ಲ, ಪ್ರಧಾನಮಂತ್ರಿ ಯಾವ ಪಕ್ಷದವ್ರದ್ದು ಅಲ್ಲ, ಇಡೀ ಭಾರತೀಯ ಸರ್ಕಾರ. ದೇಶ ಬದುಕಿದ್ರೆ ನಾವು ಬದುಕಿರ್ತೀವಿ ಸಿದ್ದರಾಮಯ್ಯನವರೇ. ನಿಮ್ಮ ಕಿತ್ತೋಗಿರ್ತಕ್ಕಂಥ ಪಾಲಿಟಿಕ್ಸ್ ಬದುಕಿದ್ರು ದೇಶ ಬದುಕಿದ್ರೇನೆ. ಇವತ್ತು ದೇಶವೇ ನುಚ್ಚುನೂರಾಗುದ್ರೆ ಎಲ್ಲಿ ಹೋಗಿ ಸಾಯ್ತೀರಿ? ನೀವಷ್ಟೇ ಹಾಳಾಗೋಗ್ತಿಲ್ಲ, ಇಡೀ ಭಾರತದ ಮನಸ್ಥಿತಿನೇ ಇವತ್ತು ನೋಡಿ. ಆಮೇಲೆ ನೀವು ಸೈನಿಕರು ಒಬ್ಬೊಬ್ಬರನ್ನ ಮಾತಾಡಿಸಿ ಎಷ್ಟು ಘಾಸಿಗೊಂಡಿದ್ದಾರೆ ಅವರು. ಇವತ್ತು ಇಂಟೆಲಿಜೆನ್ಸ್ ಮೇಲೆ ಅನುಮಾನ ಪಡ್ತಾರೆ. ನಾಚಿಕೆ ಆಗುದಿಲ್ವ ಅವ್ರಿಗೆ ಇಂಟೆಲಿಜೆನ್ಸ್ ಮೇಲೆ ಅನುಮಾನ ಪಡೋದಕ್ಕೆ? ಪಡೋಂಗಿಲ್ವಾ ಸರ್? ಅಲ್ಲ, ಇಷ್ಟೊತ್ತವರೆಗೂ ನಿಮ್ಮ ಮಾತಿಗೆ ನಾನು ಒಬ್ಜೆಕ್ಟ್ ಮಾಡಿಲ್ಲ. ಇಂಟೆಲಿಜೆನ್ಸ್ ಬಗ್ಗೆ ನಾವು ಒಬ್ಜೆಕ್ಟ್ ಮಾಡೋ ಹಾಗಿಲ್ವಾ? ಭದ್ರತೆ ಬಗ್ಗೆ ನಾವು ಪ್ರಶ್ನೆ ಮಾಡೋ ಹಾಗಿಲ್ವಾ? ಖಂಡಿತ. ಬಿಜೆಪಿ ರಾಜಕೀಯ ಆಗ್ಬಿಡಲ್ವಾ ಇಂಟೆಲಿಜೆನ್ಸ್ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ? ಶಶಿ ತರೂರ್ ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಏನಾಗಿದೆ ಅಂತ ಹೇಳಿದ್ರೆ ನಾನು 15% ಒಪ್ಕೊಂತೀನಿ. ಆದ್ರೆ 11 ವರ್ಷದಿಂದ ಎಷ್ಟು ದೊಡ್ಡ ಮಟ್ಟದಲ್ಲಿ ಭದ್ರತೆ ನಡೆದಿದೆ. ಈ ಇಂಟೆಲಿಜೆನ್ಸ್ ಅವರು ಪ್ರಾಣ ಕೊಟ್ಟಿದ್ದಾರೆ, ಸೈನಿಕರು ಪ್ರಾಣ ಕೊಟ್ಬಿಟ್ಟು ದೇಶದ ಭದ್ರತೆ ಕಾದಿದ್ದಾರೆ. ಇಷ್ಟೆಲ್ಲ ನಡೆದ ಮೇಲೆ 0.001% ಫೈಲ್ ಪ್ರೂಫ್ ಇಲ್ಲವೇ ಇಲ್ಲ ಎಲ್ಲೂ. 0.0% ಇಂಟೆಲಿಜೆನ್ಸ್